ಇನ್ನು ಕುಮಾರಸ್ವಾಮಿ ಅವರು ರಾಜಕೀಯ ಬಾಂಬ್ ಇಡುವಂತದ್ದು ಸಹಜ. ಕುಮಾರಸ್ವಾಮಿ ಬಾಯಿ ಚಪಲಕ್ಕೆ ಮಾತನಾಡಬಾರದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಚಲುವರಾಯಸ್ವಾಮಿ ಅವರು ಕಿಡಿಕಾರಿದ್ದಾರೆ. ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಎಫ್ಐಆರ್ ಆಗತ್ತೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣ ಆ ಪ್ರಮಾಣ ಕಡಿಮೆಯಾಗಿದೆ. ಇದಕ್ಕೆ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರಗಳೇ ಕಾರಣ. ಅನಾವಶ್ಯಕವಾಗಿ ಕುಮಾರಸ್ವಾಮಿ ಅವರು ಮಾತನಾಡಬಾರದು. ಅದಕ್ಕೆ ಬಾಯಿ ಚಪಲ ಅಂತ ಹೇಳ್ತಾರೆ ಅಂತ ಚಲುವರಾಯಸ್ವಾಮಿ ಅವರು ಕೃಷಿ ಸಚಿವರು ಈ ಬಗ್ಗೆ ಕಿಡಿಕಾರಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರು ರೈತರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ರು. ಅತಿ ಹೆಚ್ಚು ಎರಡನೇ ರಾಜ್ಯ ನಮ್ದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಅಂತ ಈ ಬಗ್ಗೆ ಮಾತನಾಡಿದ್ರು, ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಚಿವರು ಮಾತನಾಡಿದ್ದಾರೆ. ಕೇಂದ್ರ ಮಂತ್ರಿಗಳು ಈ ತರ ಬಾಂಬ್ ಬಿಡೋದು ಬಹಳ ಸಹಜವಾದಂಥ ಅವರ ಒಂದು ರಾಜಕೀಯವಾದಂಥ ಬಹಳ ಸಹಜವಾದಂಥ ಪ್ರಕ್ರಿಯೆ. ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದು ನನಗೇನೋ ಅವ್ರಿಗೆ ಮಾಹಿತಿ ಇಲ್ಲೇ ಇರಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜಕೀಯ ಒಂದು ಸ್ಥಿತಿಗತಿ ಗೊತ್ತಿಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಯಾಕೆ ಈ ಥರದ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಒಂದು ನಮ್ಮ ರಾಜ್ಯ ಕೇಂದ್ರ ಸರ್ಕಾರದಲ್ಲಿ ಒಂದು ಇದಿದೆ, ಈ ಏನು ಆತ್ಮಹತ್ಯೆ ಪ್ರಕರಣ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಇದೆ. ಅದ್ರ ಮೇಲೆ FIR ಆಗುತ್ತೆ. ಅಲ್ಲಿ ಕೂಲಿ ಮಾಡೋರ್ದು FIR ಆಗುತ್ತೆ, ರೈತರಿಂದ ಆತ್ಮಹತ್ಯೆ ಆದರೂ FIR ಆಗುತ್ತೆ. ಈ ಥರ ಯಾವ ಸಂದರ್ಭದಲ್ಲಿ ಆತ್ಮಹತ್ಯೆ ಆದವ್ರದ್ದು FIR ಆಗುತ್ತೆ. ಕೃಷಿಗೆ ಸಂಬಂಧಪಟ್ಟದ್ದು ಒಂದೇ ಆಗಲ್ಲ. ಅದರ ಮಾಹಿತಿ ಹಿಡ್ಕೊಂಡು ಮಾತಾಡ್ತಕ್ಕಂಥದ್ದು ಇವ್ರಿಗೆ ಎಷ್ಟು ಮಟ್ಟಿಗೆ ಶೋಭೆ ತರುತ್ತೋ ಗೊತ್ತಿಲ್ಲ. ಸೊ ಇವರು ಒಬ್ಬ ಮುಖ್ಯಮಂತ್ರಿ ಆಗಿದ್ದರು, ಅವಾಗ ಏನಿತ್ತು ಅಂತ ಗೊತ್ತಿತ್ತು. ಕೇಂದ್ರ ಮಂತ್ರಿಗಳು ಈ ಥರ ಬಾಂಬ್ ಬಿಡೋದು ಬಹಳ ಸಹಜವಾದಂಥ ಅವರ ಒಂದು ರಾಜಕೀಯವಾದಂಥ